ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿರ್ಜೈರ್ಗುಣೈಹಿ. ಅನುವಾದ: ನಿಸ್ಸಂದೇಹವಾಗಿ ಯಾವ ಮನುಷ್ಯನಾದರೂ ಯಾವುದೇ ಕಾಲದಲ್ಲಿ ಕ್ಷಣ ಮಾತ್ರವೂ ಸಹ ಕರ್ಮವನ್ನು ಮಾಡದೇ ಇರಲಾರನು. ಏಕೆಂದರೆ ಎಲ್ಲ ಮನುಷ್ಯ ಸಮುದಾಯವು ಪ್ರಕೃತಿಜನ್ಯವಾದ ಗುಣಗಳ ಮೂಲಕ ಪರವಶವಾಗಿ ಕರ್ಮ ಮಾಡುವುದಕ್ಕೆ ಬಾಧ್ಯವಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ನಾವು ಓದ ಭಾಗದಲ್ಲೆಲ್ಲ ಬೇಕಾದಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಕರ್ಮಯೋಗಿ ಕರ್ತವ್ಯ ಕರ್ಮಗಳನ್ನು ಮಾಡದೇ ಇರೋದು ಯೋಗ ನಿಷ್ಠೆಯ ಪ್ರಾಪ್ತಿಯಲ್ಲಿ ಬಾಧಕ. ಅವನು ತನಗೆ ಅಂತ ಇರುವಂಥ ಕೆಲಸಗಳನ್ನು ಮಾಡದೇ ಇದ್ದರೆ ಅದು ಯೋಗ ನಿಷ್ಠೆಯಲ್ಲಿ ಅದು ಬಾಧಕವಾಗುತ್ತೆ. ಮತ್ತು ಸಾಂಖ್ಯಯೋಗಿಗೆ ಸಿದ್ಧಿಯನ್ನು ಪಡೆಯೋದಕ್ಕೂ ಕೂಡ ಕೇವಲ ಸ್ವರೂಪದಿಂದ ಬಾಹ್ಯ ಕರ್ಮಗಳ ತ್ಯಾಗವನ್ನು ಗೌಣ ಅಂತಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ತಿಳಿಸಿ, ಈಗ ಭಗವಂತ ಅರ್ಜುನನನ್ನು ಕರ್ತವ್ಯ ಕರ್ಮಗಳಲ್ಲಿ ಪ್ರವೃತ್ತಿಗೊಳಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬೇರೆ ಬೇರೆ ಕಾರಣಗಳಿಂದ ಕರ್ಮವನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆಯನ್ನು ಇಲ್ಲಿ ಸಿದ್ಧಪಡಿಸೋದಕ್ಕೋಸ್ಕರ ಮೊದಲು ಕರ್ಮಗಳ ತ್ಯಾಗವನ್ನು ಸರ್ವಥಾ ಅವಶ್ಯಕ ಅಂತ ಹೇಳ್ತಾನೆ. ಅಂತಂದ್ರೇನು? ಈಗ ಇಲ್ಲಿ ಅವನಿಗೆ ತನ್ನ ಕರ್ತವ್ಯಗಳೇನಿದೆಯೋ ಅಂಥ ಕೆಲಸಗಳನ್ನು ನೀನು ಮಾಡಲೇಬೇಕು ಅಂತ ಹೇಳೋದಕ್ಕೋಸ್ಕರ ಮತ್ತು ಬೇರೆ ಬೇರೆ ಕಾರಣಗಳಿಂದ ಮತ್ತು ಯಾವ ಕಾರಣಗಳಿಂದ ಇದು ಅವಶ್ಯಕ ಅನ್ನೋದನ್ನು ಹೇಳಿ, ಅಂದರೆ ಮೊದಲು ಕರ್ಮದ ತ್ಯಾಗವನ್ನು ಮಾಡಬೇಕು ಅಂತ ಹೇಳಿ ಕರ್ತವ್ಯ ಕರ್ಮಗಳನ್ನು ನೀನು ಮಾಡಲೇಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕಿಲ್ಲಿ ಈಗ ಈ ಶ್ಲೋಕದಿಂದ ಏನು ಹೇಳ್ಕೊಡ್ತಾನೆ, ಬೇರೆ ಬೇರೆ ಕಾರಣಗಳನ್ನು ತೋರಿಸ್ತಾನೆ. ಯಾಕೆ ಕರ್ತವ್ಯಗಳನ್ನು ಮಾಡಬೇಕು, ಬೇರೆ ಬೇರೆ ಕಾರ್ಯಗಳನ್ನು ಇಲ್ಲಿ ಹೇಳ್ತಾನೆ, ಕಾರಣಗಳನ್ನು ಹೇಳ್ತಾನೆ. ಯಾಕೆಂದರೆ ಈಗ ಅವನನ್ನು ಹೇಗಾದರೂ ಮಾಡಿ ತನ್ನ ಕರ್ತವ್ಯದಲ್ಲಿ ಅವನು ಮುಂದುವರಿಬೇಕು, ಅಂದರೆ ತನ್ನ ಕೆಲಸವನ್ನು ಮಾಡಬೇಕು. ಆ ಒಂದು ಕೆಲಸದಲ್ಲಿ ಅವನನ್ನು ತೊಡಗಿಸೋದಕ್ಕೋಸ್ಕರ ಈಗ ಅವನ ಮನಸ್ಸಲ್ಲಿ ಬೇಕಾದಷ್ಟು ಗೊಂದಲಗಳು ಉಂಟಾಗಿದೆ ಅಲ್ವಾ. ಕೆಲಸ ಮಾಡಬೇಕೋ ಮಾಡಬಾರ್ದು ಏನು ಗೊತ್ತಾಗ್ತಾ ಇಲ್ವಲ್ಲ. ಅದಕ್ಕೋಸ್ಕರ ಈಗ ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಅದು ಏನು ಹೇಳ್ತಾನೆ ಈ ಶ್ಲೋಕದಲ್ಲಿ ಅಂತ ತಿಳ್ಕೊಳ್ಳೋಣ. ಅವನು ಹೇಳ್ತಾನೆ, ನಿಸ್ಸಂದೇಹವಾಗಿ ಯಾವ ಮನುಷ್ಯನಾದರೂ ಆಗಿರಲಿ, ಅವನು ಯಾವುದೇ ಕಾಲ ಆಗಿರಬಹುದು, ಆಮೇಲೆ ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಏನಾದರೂ ಒಂದು ಕೆಲಸವನ್ನು ಅವನು ಮಾಡಲೇಬೇಕು, ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಭಗವಂತ ಸ್ವಯಂ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಮನುಷ್ಯ ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೆ ಇರಬೇಕು. ಯಾಕೆ ಅಂತಂದರೆ ಎಲ್ಲ ಮನುಷ್ಯ ಸಮುದಾಯ ಕೂಡ ಪ್ರಕೃತಿಜನ್ಯವಾದ ಗುಣಗಳ ಮೂಲಕ, ಅಂದರೆ ನಮಗೆ ಪ್ರಾಕೃತಿಕವಾಗಿ ಬಂದಿರುತ್ತೆ ಏನೋ ಒಂದು ಗುಣ, ರಜೋಗುಣ ಆಗಿರ್ಬೋದು, ತಮೋಗುಣ ಆಗಿರ್ಬೋದು, ಅಥವಾ ಮಿಕ್ಸ್ ಆಗಿರ್ಬೋದು, ಅಥವಾ ಸತ್ವಗುಣ ಆಗಿರ್ಬೋದು, ಯಾವುದೋ ಒಂದು ಗುಣ ಇರುತ್ತೆ ನಮ್ಮಲ್ಲಿ. ಅದರ ಮೂಲಕ ಪರವಶವಾಗಿ, ಅಂದರೆ ಅದಕ್ಕೆ ಅಧೀನವಾಗಿ ಅವನು ಕರ್ಮ ಮಾಡೋದಕ್ಕೆ ಬಾಧ್ಯನಾಗ್ತಾನೆ. ಅಂದ್ರೇನು? ಆ ಗುಣಗಳು ತನ್ನ ಕೈಯಲ್ಲಿ ಆ ಕೆಲಸಗಳನ್ನು ಮಾಡಿಸುತ್ತೆ. ನಾವು ಬೇಡ ಅಂದರೂ ಮಾಡಿಸುತ್ತೆ, ಬೇಕು ಅಂದರೂ ಮಾಡಿಸುತ್ತೆ. ಸೊ ಇಲ್ಲಿ ಕರ್ಮ ಮಾಡದೆ ಯಾರೂ ಇರೋಕ್ಕಾಗಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾನೆ ಇರಬೇಕು. ಅಂದರೆ ಎರಡು ಥರ ನಾವು ಯೋಚನೆ ಮಾಡ್ಬೋದು. ನಾವು ಭೌತಿಕವಾಗಿ ಅಂದರೆ ಹೊರಗಡೆಯಿಂದ ನಾವು ಮಾಡುವಂಥ ಕೆಲಸಗಳು ಇಂದ್ರಿಯಗಳ ಮೂಲಕ, ಇನ್ನೊಂದಿದೆ ಮನಸ್ಸಿನ ಮೂಲಕ ಮಾಡುವಂಥದ್ದು. ನಾನು ಹೇಳ್ಬೋದು, ನಾನೇನು ಕೆಲಸ ಮಾಡದೆ ಹಾಗೆ ಇರ್ತೀನಿ ನೋಡು ಅಂತ ಅಂದ್ಬಿಟ್ಟು ಕೈ ಕಾಲು ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಲ್ವ. ಆದರೆ ಯೋಚನೆ ಮಾಡ್ತಾ ಇರ್ತೀವಲ್ವ ಮನಸ್ಸಿನ ಮೂಲಕ. ಆ ಮನಸ್ಸಂತೂ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರುತ್ತೆ. ಅದು ಕೂಡ ಒಂದು ಕೆಲಸನೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಮನುಷ್ಯನಾಗಿರುವಂಥವನು ಕ್ಷಣ ಮಾತ್ರ, ಒಂದು ಸೆಕೆಂಡು ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನನ್ನು ಆ ರೀತಿ ತಯಾರು ಮಾಡಿದ್ದಾನೆ. ಆ ಮನುಷ್ಯನಿಗೆ ಏನು ಪ್ರಕೃತಿ ಇದೆಯೋ, ಅಥವಾ ಹಿಂದಿನ ಜನ್ಮದಲ್ಲಿ ಅವನಿಗಿರುವಂಥ ಒಂದು ಕರ್ಮದ ಫಲದ ಪ್ರಕಾರವಾಗಿ
ಅವನು ಯಾವುದೋ ಒಂದು ಕರ್ಮದಲ್ಲಿ ತೊಡಗಿರ್ತಾನೆ. ಅದು ಇದೇ ಇರಬೇಕು ಅದೇ ಇರಬೇಕು ಅಂತ ಏನಿಲ್ಲ. ಆದರೆ ಒಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಅದು ನಾವು ಮಾಡಬಾರ್ದು ಅಂತಂದ್ರೂ ಕೂಡ ಬೈ ಫೋರ್ಸ್ ಆಗಿ ನಮ್ಮ ಕೈಯಲ್ಲಿ ಏನೋ ಒಂದು ಕೆಲಸ ಮಾಡುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ನಾನಿವತ್ತು ಏನು ಮಾಡಬಾರ್ದಪ್ಪ ಅಂತ ಸುಮ್ಮನೆ ಕೂತ್ಕೊಂಡಿರಿ, ತಾನಾಗೆ ನಾವು ಸ್ವಲ್ಪ ಹೊತ್ತೇ ನಾವು ರೆಸ್ಟ್ ತೊಗೊಳ್ಳೋದು. ಆಮೇಲೆ ಏನು ಮಾಡ್ತೀವಿ, ಅಯ್ಯೋ ಈ ಕೆಲಸ ಮಾಡಿಬಿಡೋಣ ಆ ಕೆಲಸ ಮಾಡಿಬಿಡೋಣ ಅಂತ ಎದ್ದೇಳ್ತೀವಿ. ಯಾಕೆ? ನನ್ನ ಪ್ರಕೃತಿ ಗುಣಗಳು ನಮ್ಮ ಕೈಯಲ್ಲಿ ಆ ರೀತಿ ಕೆಲಸ ಮಾಡಿಸ್ತವೆ. ಅಂದರೆ ಅದೇ ಮಾಡುತ್ತೆ ಗುಣಗಳೇ, ನಾವು ಅಂದ್ಕೊಳ್ಳೋದು ನಾವು ಮಾಡ್ತಾ ಇದ್ವಿ ಅಂತ. ಬಟ್ ಅದನ್ನು ಆ ರೀತಿ ತಿಳ್ಕೊಳ್ಳೋಣ. ಏನು ಅಂತಂದರೆ, ಈಗಿನ್ನೂ ನಾವು ಆ ಒಂದು ಮಟ್ಟಕ್ಕೆ ತಲುಪಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಲ್ವಾ. ಅದಕ್ಕೋಸ್ಕರ ಆ ಗುಣಗಳೇ ನಮ್ಮ ಕೈಯಲ್ಲಿ ಆ ಕೆಲಸ ಮಾಡಿಸ್ತಾ ಇದ್ದಾವೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ರೀತಿ ನಾವು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ತೊಡಗುವ ಹಾಗೆ ಪ್ರಕೃತಿ ಗುಣಗಳು ನಮ್ಮನ್ನು ಮಾಡುತ್ತೆ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.